ಹಾಯ್ ವೀಕ್ಷಕರೇ, ನಾನಿಲ್ಲಿ ಆಲೂಗೆಡ್ಡೆ ಚಿಪ್ಸನ್ನು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಚಿಪ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನಾನಿಲ್ಲಿ ಅರ್ಧ kg ಆಗುವಷ್ಟು ಆಲೂಗೆಡ್ಡೆನ ಸಿಪ್ಪೆ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ಸ್ಲೈಸ್ ರೀತಿ ಅದನ್ನು ನೀರಲ್ಲಿ ಹಾಕ್ಕೋಬೇಕು. ಈ ರೀತಿ ಸ್ಲೈಸಾಗಿ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಬೇಕು. ಆಮೇಲೆ ನೋಡಿ, ಚೆನ್ನಾಗಿ ಒಂದು 2-3 ಸರಿ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಚೆನ್ನಾಗಿ ಹಾಕಬೇಕು. ಅದಾದಮೇಲೆ ಅದನ್ನು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ಬೇಕು. ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿದ ಮೇಲೆ ನಂತರ ಅದನ್ನು ನೀರಿನಂಶ ಎಲ್ಲ ಹೋಗೋ ರೀತಿ ಅದನ್ನು ಒರೆಸ್ಕೊಬೇಕು. ಈ ರೀತಿ ನೋಡಿ, ಒಂದು ಸ್ವಲ್ಪನೂ ನೀರಿನಂಶ ಇರಬಾರ್ದು. ಅದರಲ್ಲಿ ಒಂದು 10 ನಿಮಿಷ ಹಾರಾಕೊಂಡ್ರೆ ಅಷ್ಟು ಸಾಕು. ಇಲ್ಲಿ ಎಣ್ಣೆಲಿ ಕರಿಯೋದಕ್ಕೆ ಪ್ಯಾನ್ ರೆಡಿ ಮಾಡಿದ್ದೀವಿ. ಅದರಲ್ಲಿ ಸ್ವಲ್ಪನೇ ಒರೆಸಿಟ್ಕೊಂಡಿರೋ ಆಲೂಗೆಡ್ಡೆ ಸ್ಲೈಸ್ನ ಅದರಲ್ಲಿ ಕರಿಬೇಕು. ಮಕ್ಕಳಂತೂ ಈ ಚಿಪ್ಸ್ನ ತುಂಬ ಇಷ್ಟಪಡ್ತಾರೆ. ಹೊರಗಡೆ ಅಂಗಡಿಯಲ್ಲಿ ಸಿಗೋ ರೀತಿಯೇ ಅದೇ ಟೇಸ್ಟ್ ಇರೋ ಹಾಗೆ ಮಾಡಿ ತೋರಿಸ್ತೀನಿ. ನಾನು ಹೇಳಿರೋ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಅದನ್ನು ತಿರುವಾಕಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೋಬೇಕು ಉರಿನ. ತುಂಬ ಕಡಿಮೆ ಉರಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಬೆಂದು ಬರೋದಿಲ್ಲ, ಕ್ರಿಸ್ಪಿಯಾಗಿರೋದಿಲ್ಲ. ಅದಕ್ಕೆ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು. ತಿರುಗಿಸ್ತಾನೆ ಇರಬೇಕು ಕೈಯಲ್ಲಿ, ಆವಾಗ ಅದು ಚೆನ್ನಾಗಿ ಬೆಂದು ಬರುತ್ತೆ. ಇದು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಆಗಿದೆ ಅಂತ ಅದನ್ನು ತಿರುವಾಕಬೇಕಾದ್ರೆ ಅದರೊಳಗೆ ಸೌಂಡ್ ಗೊತ್ತಾಗುತ್ತೆ ನಮಗೆ. ಸ್ವಲ್ಪ ಹಾಗೆಯೇ ಮತ್ತು ಅದ್ರ ಕಲರ್ ಚೇಂಜ್ ಆಗುತ್ತೆ. ಅದನ್ನು ಗಮನಿಸ್ತಾ ಇದ್ದರೆ ಸಾಕು, ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಚೆನ್ನಾಗಿ ಬೆಂದಿದೆ ಅಂದರೆ ಬಾಣಲಿನಲ್ಲೂ ಸಹ ಆ ಗುಳ್ಳೆ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ಗೊತ್ತಾಗುತ್ತೆ ಚೆನ್ನಾಗಿ ಆಗಿದೆ ಅಂತ. ಆವಾಗ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ರಿ. ಅದೇ ಥರ ಒಂದು 2-3 ಸತಿ ಮಾಡಿದ್ದೀನಿ ನಾನು. ನೋಡಿ, ಈ ರೀತಿ ಚೆನ್ನಾಗಿ ಅದನ್ನು ತೆಗೆದು ಹೇಗೆ ಗುಳ್ಳೆ ಬರೋದು ಕಡಿಮೆ ಆಗಿದೆ ನೋಡಿ, ಕಾಣಿಸ್ತಿದೆ. ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಅದನ್ನು ಎತ್ತಿಟ್ಕೊಳ್ರಿ. ನೋಡಿ, ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ಸೌಂಡ್ ಗೊತ್ತಾಗ್ತಿರ್ಬೋದು ನಿಮಗೆ, ಕೇಳಿಸ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ, ಅದನ್ನು ಒಂದೆರಡನ್ನ ಸೌಂಡ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಸೌಂಡ್ ಕೇಳಿಸ್ತಿದೆ ಅಂತ. ಹೆಂಗೆ ಪುಡಿ ಆಗ್ತಿದೆ ನೋಡಿ. ಈ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅಂಗಡಿಯಲ್ಲಿ ಸಿಗೋ ಥರನೇ ಚಿಪ್ಸ್ ರೆಡಿಯಾಗುತ್ತೆ. ಮನೆಯಲ್ಲೇ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.